ಮೊದಲನೇದಾಗಿ ಜೈ ಭೀಮ್. ಇವತ್ತು ಏನು ನವೆಂಬರ್ 26 ಅಂತಂದರೆ ಇಡೀ ದೇಶನೇ ಸಂಭ್ರಮಿಸುವ ಒಂದು ಸ್ವತಂತ್ರ ಸಿಕ್ಕ ದಿನ ಅಂತ ನಾವು ಹೇಳ್ಬೋದು. ಇಡೀ ದೇಶದಲ್ಲಿ ಇವತ್ತು ಎಲ್ಲ ವರ್ಗದ ಜನ, ಎಲ್ಲ ವರ್ಗದ ಸಾಮಾನ್ಯ ಜನ ಬದುಕ್ತಾ ಇರೋದು ಸಂವಿಧಾನದ ಒಂದು ಪೀಠಿಕೆಯಿಂದ. ಇಡೀ ದೇಶ ಇವತ್ತು ನೆಮ್ಮದಿಯಾಗಿ ಮಲಗಿದೆ. ಇಡೀ ಭಾರತ ದೇಶ ಸೂಕ್ಷ್ಮ ನೆಮ್ಮದಿಯಾಗಿ ಬದುಕ್ತಾ ಇದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೋ ಒಂದು ಸಂವಿಧಾನದಡಿಲಿ. ಇವತ್ತು ನಾವು ಪ್ರತಿಯೊಂದು ಪ್ರಜೆಗೂ ಸರಿಸಮಾನವಾಗಿ ಕಾಣುವಂಥದ್ದು ಈ ಸಂವಿಧಾನ ಪೀಠಿಕೆ. ಯಾವ ವ್ಯಕ್ತಿಗೆ ನ್ಯಾಯ ಸಿಗಲ್ವೋ, ಯಾವ ವ್ಯಕ್ತಿಗೆ ಅನ್ಯಾಯ ಆಗ್ತದೆ, ಈ ದೇಶದಲ್ಲಿ ಕಟ್ಟ ಕಡೆಯ ಪ್ರಜೆಗೆ ಅನ್ಯಾಯ ಆಗ್ತದೆ, ಆ ಅನ್ಯಾಯನ ಧ್ವನಿಯಾಗಿ ನಿಲ್ಲದೆ ಸಂವಿಧಾನದ ಪೀಠಿಕೆ. ಇವತ್ತು ನವೆಂಬರ್ 26 ನಾವೇನು ಸಂವಿಧಾನನ ಸಮರ್ಪಣೆಯಾಗಿ ನಾವೇ ಅರ್ಪಿಸ್ಕೊಂಡಂಥ ದಿನ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಲ್ಲ ಅಂದರೆ ನಾವೆಲ್ಲ ಇವತ್ತು ನೆಮ್ಮದಿಯಾಗಿ ಇರೋಕ್ಕಾಗ್ತಿರ್ಲಿಲ್ಲ. ಉದಾಹರಣೆಗೆ ನಮ್ಮ ಜಯರಾಮ್ ಹೇಳ್ದಂಗೆ ಇವತ್ತು ಅದೊಂದು ನಮ್ಮ ದೇಶಕ್ಕೆ ಒಂದು ಆಧಾರ ಸ್ತಂಭ, ಒಂದು ಕನ್ನಡ ಇದ್ದಂತೆ. ಇಡೀ ರಾಜ್ಯದಲ್ಲಿ ಇವತ್ತು ನಾವೆಲ್ಲ ನೆಮ್ಮದಿಯಾಗಿ ಮಲಗ್ತಾ ಇದ್ದೀವಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೆ ಸಂವಿಧಾನನ. ಈ ಇಡೀ ಗ್ರಾಮದಲ್ಲಿ, ಇಡೀ ಜಿಲ್ಲೆಯಲ್ಲಿ, ಇಡೀ ತಾಲೂಕಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವು ಸಂವಿಧಾನನ ನಮಗೆ ನಾವೇ ಅರ್ಪಿಸ್ಕೊಂಡು ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ನಮ್ಮ ಹೋರಾಟ ಇರ್ತದೆ, ಎಲ್ಲಿ ನೊಂದವ್ರ ಪರ ಇರ್ತದೆ ಅವ್ರಿಗೆ ಅನ್ಯಾಯ ಆಗ್ತದೆ ಅಲ್ಲಿ ನಮ್ಮ ಧ್ವನಿ ಇರ್ತದೆ. ಇಡೀ ದೇಶದ ಸಂವಿಧಾನನ ಎತ್ತುತ್ತೀವಿ, ಹಿಡಿತೀವಿ, ಮುಂದೆ ಸಾಗಿಸ್ಕೊಂಡು ಹೋಗ್ತೀವಿ. ಈ ಸಂವಿಧಾನ ಯಾರಪ್ಪನ ಮನೆ ಆಸ್ತಿ ಅಲ್ಲ, ಇದು ದೇಶದ ಪ್ರತಿಯೊಬ್ಬ ಪ್ರಜೆಗೂ, ಕಟ್ಟ ಕಡೆಯ ಪ್ರಜೆಗೂ ಅನ್ವಯಿಸೋ ಸಂವಿಧಾನ. ಆ ಸಂವಿಧಾನ ನಮ್ಮ ದೇಶದಕ್ಕೂ, ನಮ್ಮ ಸ್ವಾಭಿಮಾನದಕ್ಕೂ, ನಮ್ಮ ಉಸಿರು, ನಮ್ಮ ಸ್ವಾಭಿಮಾನ ಕಿಚ್ಚು. ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಸ್ವಾಭಿಮಾನ ಇರ್ತದೆ, ಅಲ್ಲಿ ಸ್ವಾಭಿಮಾನ ಇದ್ದಂತ ಅಲ್ಲಿ ನಮ್ಮ ಸಂವಿಧಾನ ಪೀಠಿಕೆ ಇರ್ತದೆ. ಇವತ್ತೇನು ನೋಡಿ, ಇವತ್ತು ನಮ್ಮ ಜನಸಾಮಾನ್ಯರು ಎಲ್ಲ ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇವತ್ತು ನವೆಂಬರ್ 26 ನಮ್ಮ ಮನೆಯ, ನಮ್ಮ ದೇಶದ, ನಮ್ಮ ಸಂಸ್ಕೃತಿ ಹಬ್ಬ ಅಂತ ಇವತ್ತು ನಾವು ಆಚರಣೆ ಮಾಡಿದ್ದೀವಿ. ಅಂಬೇಡ್ಕರ್ ಅವರ ಆಶೀರ್ವಾದ ನಮಗೆಲ್ಲ ಇರ್ತದೆ. ಅವರ ಆಶಯದಂತೆ ನಾವೆಲ್ಲ ಈ ದೇಶದ ಸಂವಿಧಾನ ಪೀಠಿಕೆಯನ್ನು ಎತ್ತಿಡಿತೀವಿ ಅಂತ ಈ ನಮ್ಮ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಹೋರಾಟಗಾರರಿಗೆ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತಾ, ಅದೇ ರೀತಿ ನಮ್ಮ ಮಾಧ್ಯಮದ ವರ್ಗದವರಿಗೆ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತಾ, ಈ ನಮ್ಮ ನವೆಂಬರ್ 26 ನಮಗೆಲ್ಲ ಒಂದು ಸುಸಂದರ್ಭ ಸಿಕ್ಕಿದೆ. ಜೈ ಭೀಮ್. ನನ್ನ ಹೆಸರು ಚನ್ಕೇಶ್ವ ಅಂತ, ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಇದ್ದೀನಿ.